ಕರ್ನಾಟಕದಲ್ಲಿ ಪರಿಸರ ಜಾಗೃತ ಬೆಳವಣಿಗೆಗಳು ಯಾವ ಶತಮಾನದಲ್ಲಿ ಆರಂಭವಾಯಿತು? 20ನೇ ಶತಮಾನ ಉತ್ತರಾರ್ಧ. ಪರಿಸರ ಚಳವಳಿ ಮಟ್ಟದಲ್ಲಿ ಆರಂಭಗೊಂಡ ಕರ್ನಾಟಕ ತಲುಪಿದ ವರ್ಷ? 1970ರ ದಶಕ. ಭೂಮಿಯು ಎಲ್ಲರ ಅವಶ್ಯಕತೆಯನ್ನು ಪೂರೈಸುತ್ತದೆ, ಆದರೆ ಅವರ ದುರಸೆಯನ್ನು ಎಂಬ ಈ ಹೇಳಿಕೆಯನ್ನು ಹೇಳಿದವರು ಯಾರು? ಗಾಂಧೀಜಿ. ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಲು ಈ ಹೇಳಿಕೆಯನ್ನು ಏನು ಚಳವಳಿ ನಡೆಯಿತು? ಕನ್ನಡ ಉಳಿಸಿ ಚಳವಳಿ. ದಲಿತ ಚಳವಳಿಯ ಬೀಜ ಮಂತ್ರಗಳು ಯಾವ್ಯಾವು? ಶಿಕ್ಷಣ, ಸಂಘಟನೆ, ಹೋರಾಟ. ಪರಿಸರದ ಸಂರಕ್ಷಣೆಯ ಪಾಠ ಹೇಳಿಕೊಟ್ಟ ನಿಸ್ವಾರ್ಥ ವೃಕ್ಷಮಾತೆ ಯಾರು? ಸಾಲುಮರದ ತಿಮ್ಮಕ್ಕ. ಭಾಷಾ ಸಂಹಿತೆ ಇವರ ಅಧ್ಯಕ್ಷತೆಯನ್ನು ಯಾರು ರಚನೆ ಆಯಿತು? ವಿನಾಯಕ್ ಕೃಷ್ಣ ಗೋಕಾಕ್. ಗೋಕಾಕ್ ವರದಿ ಯಾವ ವರ್ಷ ಅನುಷ್ಠಾನಗೊಂಡಿತು? 1982. ಇತರ ಅನುಭವವನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ, ಆದರೆ ಆ ಅನುಭವವನ್ನು ನೀವು ಅನುಭವಿಸಲು ಸಾಧ್ಯವೇ ಇಲ್ಲ. ಈ ಹೇಳಿಕೆಯನ್ನು ಹೇಳಿದವರು ಯಾರು? R.D. ಲಿಯಾಂಗ್. ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲಿ ನಡೆಯಿತು? ಶಿವಮೊಗ್ಗ. ಭೂಮಿಯಲ್ಲಿ ಜೈವಿಕ ಮತ್ತು ಅಜೈವಿಕ ಅಂಶ ಯಾವುದು? ಪರಿಸರ. ಚಿಪ್ಪ ಚಳವಳಿಯನ್ನು ತಮ್ಮ ಜೀವನ ಮುಡುಪಾಗಿಟ್ಟವರು ಯಾರು? ಸುಂದರ್ಲಾಲ್ ಬಹುಗುಣ. ನಮ್ಮ ದೇಶ ಬೆನ್ನೆಲುಬು ಎಂದು ಯಾರನ್ನು ಕರೆಯುತ್ತಾರೆ? ರೈತ. ದಲಿತ ಸೂರ್ಯ ಎಂಬ ಕೀರ್ತಿಗೆ ಪಾತ್ರರಾದವರು ಯಾರು? ಡಾಕ್ಟರ್ B.R. ಅಂಬೇಡ್ಕರ್. ಶಿವಮೊಗ್ಗದ ರೈತರ ಗೆಣೆಯನ್ನು ಅಳತೆ ಮಾಡಲು ಬಳಸುತ್ತಿದ್ದ ಸಾಧನ ಯಾವುದು? ಕೊಳಗೆ. ಅಂತಾರಾಷ್ಟ್ರೀಯ ಮಹಿಳೆಯ ವರ್ಷಾಚರಣೆಯ ಎಲ್ಲಿ ಪ್ರಾರಂಭವಾಯಿತು? 1975. ಸಾಲುಮರದ ತಿಮ್ಮಕ್ಕ ಎಷ್ಟು ಮರಗಳನ್ನು ಬೆಳೆಸಿದ್ದಾರೆ? 284.